ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನದ ನಂತರ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಮನೆಯಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಆಮೇಲೆ ನಂದು ವರ್ಕಿಂದ ಒಂದು ಸ್ವಲ್ಪ ಇಶ್ಯೂಸ್ ಆಯಿತು. ಅದು ವರ್ಕು 1.5 ತಿಂಗಳಿಂದ ಕ್ಲಿಯರ್ ಆಗಿಬಿಡ್ತು. ಸೊ ಇವತ್ತು ಮಾಡಿದ್ರಾಯಿತು, ನಾಳೆ ಮಾಡಿದ್ರಾಯಿತು ಅಂತ ವೀಡಿಯೋ ಬಿಟ್ಕೊಂತಲೇ ಬಂದೆ. ಅದು ಕಂಪ್ಲೀಟಾಗಿ 3 ತಿಂಗಳು ಟೈಮ್ ತೊಗೊಂಡೇ ಬಿಡ್ತು. ಸೊ ಇನ್ನು ಲೇಟ್ ಮಾಡಬಾರ್ದು ಅಂತಂದು ಹೇಳಿ ಮತ್ತೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಪಡ್ಲಿಗೆ ತುಂಬಿಸ್ತಾ ಇದ್ವಿ. ದೇವ್ರ ಪೂಜೆ ಪಡ್ಲಿಗೆ ತುಂಬಿಸ್ತಾ ಇದ್ವಿ. ಹುಣ್ವಿ ದಿನ ಮಾಡಬೇಕಾಗಿತ್ತು. ಜೋಗಮ್ಮವ್ರನ್ನ ಕರೆಸ್ಬಿಟ್ಟು ಮಾಡೋಕ್ಕೆ ಹುಣ್ವಿ ದಿನ ನಮಗೆ ಸಿಗಲ್ಲ ಅವರು. ಸೊ ಮೊದಲೇ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಒಂದು 8-10 ಮನೆ ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಮಗೆ ಸಿಗಂಗಿಲ್ಲ, ತೊಂದರೆ ಆಗುತ್ತೆ. ವಾರ ಹಿಡ್ಕೊಂಡು ಮಾಡಿರಿ ಅಂದರು. ಮತ್ತು ಮಂಗಳವಾರ ಅಥವಾ ಶುಕ್ರವಾರ ಹಿಡ್ಕೊಂಡು ಮಾಡಿರಿ ಅಂತಂದರು. ನಾನು ಇವತ್ತು ಮಾಡ್ತಾಯಿದ್ದೀನಿ. ಇವತ್ತು ಒಳ್ಳೆ ದಿನ ಅಲ್ಲ, ಪೂಜೆನೂ ಆಗುತ್ತೆ, ಎಲ್ಲದೂ ಆಗುತ್ತೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಸ್ನಾನ ಆಯಿತು, ದೇವ್ರ ಪೂಜೆ ಆಯಿತು, ಟಿಫಿನ್ ಮಾಡಬೇಕು. ಟೈಮ್ 11 ಗಂಟೆ ಆಯಿತು, ಟಿಫಿನ್ ಇನ್ನೂ ಮಾಡಿಲ್ಲ. ಬರೀ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಎಲ್ಲ ಕೆಲಸ ಆಗಿಬಿಡುತ್ತೆ ಅನ್ನೋದಕ್ಕೆ ನಾನು ಟಿಫಿನ್ನು ಹೊರಗಡೆಯಿಂದ ಪೂರಿ ತರಿಸಿದ್ದೀನಿ. ನನ್ನ ಫೇವ್ರೇಟು. ಟಿಫಿನ್ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡೋ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಟಿಫಿನ್ ಮಾಡ್ಕೊಂಬರೋಣ ಬನ್ನಿ. ನಾನು ಪೂರಿ ತರಿಸ್ಕೊಂಡಿದ್ದೆ. ನಮ್ಮ ಯಜಮಾನ್ರು ಇಡ್ಲಿ ತಂದಿದ್ದರು. ಅವ್ರಿಗೆ ಪೂರಿ ಅವ್ರಿಗೆ ಜಾಸ್ತಿ ಪೂರಿ ತಿನ್ನೋಕ್ಕಾಗಲ್ಲ. ಬಟ್ ನನಗೆ ಪೂರಿ ಅಂದ್ರೆ ತುಂಬ ಇಷ್ಟ. ಪಡ್ಲಿಗೆ ಹಾಕೋಕ್ಕೆ ಬೇಳೆಗೆ ಅದು ಕುದಿಸೋಕ್ಕೆ ಬೇಳೆ ಹಾಕಬೇಕಲ್ಲ, ಹೋಳ್ಗೆ ಮಾಡಬೇಕು. ಸೊ ಬೇಳೆ ಹಾಕ್ತಾಯಿದ್ದೀನಿ. ಎಷ್ಟು ಬೇಕಾಗ್ತದೆ ಅಷ್ಟು ನೋಡಿಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿ ಅದಕ್ಕೆ ಎಣ್ಣೆ ಹಾಕಬೇಕು. ಅಂದರೆ ಚೆನ್ನಾಗಾಗುತ್ತೆ, ಬೇಳೆ ಬೇಗ ಸಾಫ್ಟ್ ಆಗ್ತಾವೆ ಅಂತ. ಹಂಗಾಗಿ ಗ್ಯಾಸ್ ಹಚ್ಚಿ ಈಗ ಬೇಳೆ ಇಡ್ತಾ ಇದ್ದೀನಿ. ಬೇಳೆ ರೆಡಿ ಆಗಿಂದೆ ಬೆಲ್ಲ ಬೇಕಲ್ಲ, ಅದಕ್ಕೆ ಬೆಲ್ಲ ಜಜ್ಜಿಕೊಂಡೆ. ನಾನು 1.5 ಕಪ್ ಬೇಳೆ ಹಾಕಿದ್ದೆ. ಸೊ 1 ಕಪ್ ಮೇಲೆ ಸ್ವಲ್ಪ ಮೇಲೆ ಹಾಕಿ ಬೆಲ್ಲ ರೆಡಿ ಮಾಡಿಕೊಂಡೆ. ಈ ಕಡೆ ಕುಕ್ಕರ್ ಸೀಟಿ ಹೊಡೆದಿತ್ತು. ಕುಕ್ಕರ್ದು ಬೇಳೆ ಕುದ್ದವೇನೋ ಅಂತ ನೋಡಿದೆ, ಇನ್ನೂ ಸ್ವಲ್ಪ ಗಂಡಿತ್ತು. ಬೇಳೆ ಇದಾಗ್ತಿತ್ತು, ಬೇಡ ಮತ್ತೆ ತೊಂದರೆ ಆಗುತ್ತೆ, ಗಂಡಾಗ್ತಾವೆ ಅಂತಂದು ಮತ್ತೆ ಇನ್ನೊಂದು 3 ವಿಸಿಲ್ ಹೊಡಿಲಿ ಅಂತಂದು ಇಟ್ಕೊಂಡೆ. ಬೇಳೆನೂ ಆಯಿತು, ಬೇಳೆ ಚೆನ್ನಾಗಿ ಬಂತು. ಬೆಲ್ಲ ಹಾಕಿ ಸ್ಮ್ಯಾಶ್ ಮಾಡಿ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಲ್ಲ ಹಾಕಿದ್ದು ಕ್ಲಿಪ್ಪಿಂಗು ಮಿಸ್ ಆಯಿತು, ಹಾಗಾಗಿ ಪೂರ್ಣ ರೆಡಿ ಆಯಿತು. ಈಗ ಕಣಕ ರೆಡಿ ಮಾಡಬೇಕಲ್ಲ ಬೇಳೆಗೆ. ಸೊ ಕಣಕಕ್ಕೆ ಚೆನ್ನಾಗಿ ಹಿಟ್ಟು, ಮೈದಾ ಹಿಟ್ಟಲ್ಲಿ ಯಾವಾಗಲೂ ಹುಳ ಇರುತ್ತೆ. ಸೊ ಕಂಪಲ್ಸರಿ ಜಲ್ದಿ ಹಿಡ್ದೇ ಹಾಕಬೇಕು. ಹಾಗಾಗಿ ಮೈದಾ ಹಿಟ್ಟನ್ನ ಅದ್ಕೊಂಡೆ. ಇದು ನಾವು ಕಣಕದ ಆರತಿ ಅಂತ ಮಾಡ್ತೀವಿ. ದೀಪ ಬೆಳಬೇಕಾದ್ರೆ ಕಂಪಲ್ಸರಿ ಇದು ಮಾಡಲೇಬೇಕು. ಗಟ್ಟಿಯಾಗಿ ಮೈದಾ ಹಿಟ್ಟನ್ನ ಅದ್ಬಿಟ್ಟು 21 ಆರತಿನ ಈ ಥರ ಮಾಡಿಕೊಂಡು ಅದಕ್ಕೆ ಬಿಸಿ ನೀರು ಕುದಿಯೋಕೆ ಇಡ್ತೀವಿ ಗ್ಯಾಸ್ ಮೇಲೆ. ನೀರು ಕುದೀತಾ ಇರಬೇಕಾದ್ರೆ ಆರತಿನ ಹಾಕಿ ಚೆನ್ನಾಗಿ ಕುದಿಸ್ತೀವಿ. ಅವನ್ನ ಆರತಿ ಅಂತೀವಿ. ತುಂಬ ಚೆನ್ನಾಗಿ ಆಗ್ತಾವೆ, ದೊಡ್ಡವಾಗ್ತಾವೆ ಸ್ವಲ್ಪ ಚೆನ್ನಾಗಿ ಕುದ್ದಿಂದೆ. ಅವನ್ನ ಸೈಡ್ ಎತ್ತಿಟ್ಟು ಈಗ ಹೋಳಿಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಣಕ ಸಾಫ್ಟಾಗಿರಬೇಕು, ಅಂದರೆ ಹೋಳಿಗೆ ತುಂಬ ಚೆನ್ನಾಗಿ ಬರ್ತಾವೆ, ಚೆನ್ನಾಗಿ ಆಗ್ತಾಯಿದ್ದಾವೆ ಹೋಳಿಗೆ. ನಮ್ಮ ಮನೆಯವ್ರೂ ಅದು ಅಂದ್ರೆ ಫಸ್ಟ್ ಟೈಮ್ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀನಿ ನೀನು, ಇಲ್ಲಾಂದರೆ ಜಾಸ್ತಿ ಹೆಂಗೆ ಬೇಕು ಹಂಗೆ ಆಗ್ತಿದ್ವು, ಈ ಸರಿ ಚೆನ್ನಾಗಿ ಆಗಿದ್ದವು ಅಂತಂದ್ರೆ ಎಲ್ಲ ಹೋಳಿಗೆ ರೆಡಿ ಮಾಡಿಕೊಂಡೆ. ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಜೋಗಮ್ಮರನ್ನ ಕರ್ಕೊಂಬರೋಕ್ಕೆ ನಮ್ಮ ಯಜಮಾನ್ರು ಹೋಗ್ತಾಯಿದ್ರು ದೇವ್ರು. ಮತ್ತು ಇನ್ನೊಂದು ಸರಿ ಪೂಜೆ ಮಾಡಿದ್ವಿ ಮಾಡಲಿಕ್ಕೆ. ಹಾಗಾಗಿ ನಮ್ಮ ಯಜಮಾನ್ರು ಹೋಗಬೇಕು ಅಂದರು. ನಾನು ಹಂಗಾಗಿ ರೆಡಿ ಆಗ್ತಾಯಿದ್ದೆ. ಅವರು ಇನ್ನೊಂದು ಸರಿ ಪೂಜೆ ಮಾಡ್ತಾಯಿದ್ರು. ಇವು ಎಲ್ಲ ಉಡಿಯಾಕಿ ಸಾಮಾನು ಅಂತೀವಿ, ಅದಕ್ಕೆ ಕೊಬ್ಬರಿ, ಅರಿಶಿನ ಕೊಂಬು, ಅಡಿಕೆ, ಉತ್ತತ್ತಿ, ಬೆಲ್ಲ, ಬಳೆ ಇವನ್ನೆಲ್ಲ ಇಡ್ತೀವಿ. 2 ಥರ, ಒಂದು ದೇವ್ರಿಗೆ ಇಡೋದು, ಒಂದು ಹುಲ್ಗೆಮ್ಗೆ ಇದನ್ನು ಮಾಡೋದು. ಎಲ್ಲನೂ ರೆಡಿ ಮಾಡಿಕೊಂಡೆ. ಸಂಡಿಗೆ, ಹಪ್ಪಳ. ಸೊ ಅವ್ರು ಇನ್ನೂ ಬಂದಿದ್ದಿಲ್ಲ, ಸೀರೆ ಉಟ್ಕೊಂಡಿದ್ನಲ್ಲ ಹಾಗೆ ತೋರಿಸೋಣ ಅಂತ ಚೆನ್ನಾಗಾಗಿದೆ ನಾ ಸೀರೆ. ಮತ್ತು ಅವ್ರು ಬಂದ ತಕ್ಷಣ ಎಲ್ಲನೂ ಬೇಗ ಅವರು ಇನ್ನೂ 2-3 ಮನೆ ನೋಡ್ತಾರಂತೆ. ಸೊ ಅವ್ರು 2-3 ಮನೆ ಮಾಡ್ತಿರ್ತಾರೆ. ಹಾಗಾಗಿ ನಂಗೆ ಬೇಗ ಕಳಿಸ್ಕೊಡ್ಬೇಕು ನೋಡ್ರಮ್ಮ ಅಂತ ಹೇಳಿದರು. ನಾನು ಬೇಗ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಬೇಗ ಪೂಜೆ ಮಾಡಿದೆ.
ಹೂವು ಅಕ್ಕಿ ಅವನ್ನೆಲ್ಲ ನೀಟಾಗಿ ಹಾಕಬೇಕು. ಅವರು ಪಡ್ಲಿಗೆ ತಂದಿರ್ತಾರೆ. ನಾವು ಪಡ್ಲಿಗೆ ತುಂಬ್ಸೋದಂದ್ರೆ ಅವ್ರು ಖಾಲಿ ಪಡ್ಲಿಗೆ ತಂದಿರ್ತಾರೆ. ಅದರೊಳಗೆ ಅದಕ್ಕೆಲ್ಲ ಪೂಜೆ ಮಾಡಿ ಅಕ್ಕಿ ಹೂವು ಎಲ್ಲ ಇಟ್ಟು ಎಡೆ ರೆಡಿ ಮಾಡಿದ್ನಲ್ಲ ಅದನ್ನೆಲ್ಲ ಇಟ್ಟು ಅದನ್ನ ಇಡ್ಬೇಕಾದ್ರೆ ನಾನು ದೀಪ ಬೆಳಗ್ತಿದ್ನಲ್ಲ. ನಮ್ಮ ಯಜಮಾನ್ರು ಏನಂದ್ರು ತಲೆ ಮೇಲೆ ಸೆರಗು ಹಾಕೋ ಅಂತ ಅವರು ಸರಿ ಮಾಡಿದರು. ನೀಟಾಗಿ ಬೆಳಗಿದ್ವಿ ಇಬ್ಬರು ಕೂಡಿ. ಅವರು ಮಾಡಿದರು. ಅದು ಫಸ್ಟ್ ಅವ್ರು ಬೆಳಗ್ಬೇಕಂತ. ನಾನು ದೀಪ ಬೆಳಗ್ಬೇಕಂದೆ, ಇಲ್ಲ ಕಾಯಿ ಬೆಳಗಿದೀಯ ನೀನು, ಆಮೇಲೆ ಅವ್ರು ಬೆಳಗಿನ ಬೆಳಗು ಅಂದರು. ಬೇಡ್ಕೊ ನಿನಗೇನು ಬೇಕು ಅಂತಂದ್ಲ ಅಮ್ಮ. ಎಲ್ಲ ಪೂಜೆ ಮುಗೀತು. ಅವ್ರಿಗೆ ಆಶೀರ್ವಾದ ತೊಗೊಂಡ್ವಿ ಇಬ್ಬರು. ಖುಷಿ ಆಯಿತು. ಪೂಜೆ ಅಂತೂ ಮನಸ್ಸಿಗೆ ತುಂಬ ಖುಷಿ ಕೊಡ್ತು. ಭಂಡಾರ ಹಚ್ತಾರೆ ಇಬ್ಬರು. ಚೆನ್ನಾಗಿರ್ರಿ ಅಂತ ಆಶೀರ್ವಾದ ಮಾಡಿದರು. ಸೊ ಎಲ್ಲ ಪೂಜೆ ಮುಗಿದಿಂದೆ ಆ ಪಡ್ಲಿಗೆನ ಅವ್ರಿಗೆ ಕೊಡ್ತೀವಿ. ಅವ್ರು ಹೋಗಿಂದೆ ಆ ಆರತಿ ಇರ್ತಾವಲ್ಲ ಅದಕ್ಕೆ ಬಜ್ಜಿ ಮಾಡಿರ್ತೀವಿ ನಾವು. ತುಂಬ ಟೇಸ್ಟ್ ಆಗುತ್ತೆ ಎರಡು ಕಾಂಬಿನೇಷನ್, ಆರತಿ ಬಜ್ಜಿ ತಿಂತಿದ್ವಿ. ಅವರು ಇದ್ದರು, ಅವ್ರು ಮಾಡ್ತೀವಿ ಅಂದರು. ಇಲ್ಲ ನಾವು ಊಟ ಮಾಡಲ್ಲ, ಹೋಗ್ತೀನಿ ಸ್ವಲ್ಪ ಬಜ್ಜಿ. ಎಲ್ಲ ಕೆಲಸಗಳು ಮುಗಿದು ಸಾಯಂಕಾಲ 6 ಗಂಟೆನೇ ಆಯಿತು. ಬಂದು ಮಾಡ್ಕೊಂಡು ಹೋಗೋದ್ರಾಗೆ ಸುಸ್ತಾಗ್ಬಿಟ್ಟಿರ್ತೀವಿ. ಇವತ್ತು ಕೆಲಸ ಜಾಸ್ತಿ ಆಗಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನೀವು ಖುಷಿಯಾಗಿರಿ, ನಾನು ಖುಷಿಯಾಗಿರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.